ಆರೋಪಿ ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರೂ ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ? ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲರಿಗೂ ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲರಿಗೂ ನೋವೇನೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬರಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿ. ಆರೋಪಿ ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರೂ ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ? ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲರಿಗೂ ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲರಿಗೂ ನೋವೇನೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬರಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿ. ಆರೋಪಿ ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರೂ ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ? ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲರಿಗೂ ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲರಿಗೂ ನೋವೇನೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬರಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿ. ಆರೋಪಿ ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರೂ ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ?
ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲರಿಗೂ ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ. ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲರಿಗೂ ನೋವೇನೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಂದು ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬರಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊ ಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರ ಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿ. ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರು ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ? ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲರಿಗೂ ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ. ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲರಿಗೂ ನೋವೇನೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಂದು ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬರಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊ ಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರ ಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿ.